ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಜಿಲ್ಲೆಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ ಈಗಾಗಲೇ ಪ್ರಾರಂಭಗೊಂಡು ಎನ್ಯುಮರೇಷನ್ ಫೇಸು ಕಂಪ್ಲೀಟ್ ಆಗಿದೆ. ಎನ್ಯುಮರೇಷನ್ ಫೇಸು 17ನೇ ತಾರೀಕಿಗೆ ಕ್ಲೋಸ್ ಆಯಿತು. ಈಗ ಇವತ್ತು 24ನೇ ತಾರೀಕು 24th ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರದ್ದು ಗೈಡ್ಲೈನ್ಸ್ ಪ್ರಕಾರ ಇವತ್ತು ನಾವು ಡ್ರಾಫ್ಟ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ದೇವೆ. ಈ ಕರಡು ಮತದಾರ ಪಟ್ಟಿಯಲ್ಲಿ ನಮ್ಮಲ್ಲಿ ಒಟ್ಟು ASDDO ವೋಟರ್ಸು ಎಷ್ಟು ಜನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿ ಅಂಕಿಅಂಶ ಹೇಳ್ತೇನೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 2,97,146 ಜನರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ತು ಮತ್ತು ಡೂಪ್ಲಿಕೇಟ್ ಈ ಕ್ಯಾಟಗರೀಸ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನರಿದ್ದಾರೆ. ಈ ಜನರದ್ದು ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಇರೋದಿಲ್ಲ. ಕರಡು ಮತದಾರ ಪಟ್ಟಿಯಲ್ಲಿ ಇರುವಂಥ ಮತದಾರರ ಸಂಖ್ಯೆ 16,84,968 16,84,968 ವೋಟರ್ಸು ಈಗ ಡ್ರಾಫ್ಟ್ ವೋಟರ್ ಲಿಸ್ಟ್ನಲ್ಲಿ ಬಂದಿದ್ದಾರೆ. ಈ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಈಗಾಗಲೇ ಪ್ರಿಂಟ್ ಮಾಡಿ ಎಲ್ಲ BLOಸ್ಗಳಿಗೂ ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಜಿಲ್ಲೆಯ ವೆಬ್ಸೈಟ್ನಲ್ಲೂ ಕೂಡ ಅದನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಯಾರು ಬೇಕಾದರೂ ಈ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಮತಗಟ್ಟೆವಾರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಇದು ಅಲ್ಲದೆ ASDDO ಅಂತ ಹೇಳಿ ಏನು ಹೇಳಿದ್ದಾನೆ 2,97,000 ಜನರದ್ದು ಪಟ್ಟಿನೂ ಕೂಡ ಹಿಂದೆಯಿಂದನೂ ಪ್ರತಿ ದಿವಸ ನಾವು ಪ್ರೆಸ್ ಮೀಟು ಎವ್ರಿ ಡೇ ಪ್ರೆಸ್ ಮೀಟ್ನಲ್ಲಿ ನಿಮಗೆ ಆ ಲಿಂಕನ್ನು ಕಳಿಸ್ಕೊಟ್ಟು ಆ ಇನ್ಫಾರ್ಮೇಷನ್ ಕೂಡ ರೆಗ್ಯುಲರ್ ಆಗಿ ನಿಮಗೆ ನಾವು ತಲುಪಿಸ್ತಾ ಇದ್ದೇವೆ. ಆ ಇನ್ಫಾರ್ಮೇಷನ್ ಕೂಡ ಅಂತಿಮಗೊಂಡು ಅದರದ್ದು ಕೂಡ ಪ್ರಿಂಟ್ ಮಾಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಮತ್ತು BLOಸ್ಗಳಿಗೂ ಅದನ್ನು ಪ್ರಿಂಟನ್ನು ಈಗಾಗಲೇ ಕೊಟ್ಟಿದ್ದೇವೆ. ಆ ಇನ್ಫಾರ್ಮೇಷನ್ನು ಕೂಡ ನಮ್ಮ ಜಿಲ್ಲೆಯ ವೆಬ್ಸೈಟ್ನಲ್ಲಿದೆ. ಯಾವ ಮತಗಟ್ಟೆಯಲ್ಲಿ ಯಾರು ASDDO ವೋಟರ್ಸ್ ಇದ್ದಾರೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪಾರದರ್ಶಕವಾಗಿ ನೋಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಲಾಗಿದೆ. ಈಗ ಮುಂದಿನ ಫೇಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಅದರಲ್ಲಿ ಏನು ನಾವು ಮಾಡ್ತೇವೆ ಅನ್ನುವಂಥದ್ರ ಬಗ್ಗೆ ಹೇಳಲಿಕ್ಕೆ ತಮಗೆಲ್ಲ ಕರೆದಿದ್ದೇನೆ. ನೆಕ್ಸ್ಟ್ ಫೇಸು ಇವತ್ತಿನ ದಿವಸದಿಂದ ಸ್ಟಾರ್ಟ್ ಆಗಿ ಮುಂದಿನ 1 ತಿಂಗಳು ಸೆಪ್ಟೆಂಬರ್ 23ನೇ ತಾರೀಕು ತನಕ ಅಬ್ಜೆಕ್ಷನ್ ಪೀರಿಯಡ್ಗೆ ಅಂತ ಟೈಮ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ, ಯಾವುದಕ್ಕೆ ಅಬ್ಜೆಕ್ಷನ್ಸ್ ಅಂತ ಹೇಳಿದರೆ, ಈಗ ASDDO ಪಟ್ಟಿ ಇದೆ. ASDDO ಪಟ್ಟಿನಲ್ಲಿ ಯಾರಾದರೂ ತಪ್ಪಾಗಿ ಸೇರ್ಪಡೆಯಾಗಿದ್ದರೆ ಅಥವಾ ಡ್ರಾಫ್ಟ್ ಲಿಸ್ಟ್ನಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದೆ, ಅಂಥದ್ದು ತಪ್ಪಾಗಿ ಆ್ಯಡ್ ಆಗಿದೆ ಅಥವಾ ಬಿಟ್ಟೋಗಿದೆ ಅಂತ ಹೇಳಿದರೆ ಅವರು ಅಬ್ಜೆಕ್ಷನ್ಸನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಅಬ್ಜೆಕ್ಷನನ್ನು 1 ತಿಂಗಳ ಅವಕಾಶ ಇದೆ. 23rd ಸೆಪ್ಟೆಂಬರ್ ತನಕನೂ ಸಂಬಂಧಪಟ್ಟ ತಹಸೀಲ್ದಾರ್ಸ್ ಎಲ್ಲ AEROಸ್ ಇರ್ತಾರೆ. ಕಾರ್ಪೊರೇಷನ್ನಲ್ಲಿ ಸಿಟಿ ಕಾರ್ಪೊರೇಷನ್ ಕಮಿಷನರ್ ERO ಇರ್ತಾರೆ. ಅವ್ರ ಆಫೀಸ್ನಲ್ಲಿ ಅಬ್ಜೆಕ್ಷನ್ಸನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಅಬ್ಜೆಕ್ಷನ್ ಏನು ಸ್ವೀಕಾರ ಆಗ್ತದೋ ಅದನ್ನು ಇಮಿಡಿಯೇಟ್ಲಿ ಇವತ್ತಿನ ಡೇಟ್ನಿಂದನೇ EROಸ್ ಮತ್ತು AEROಸ್ ಅದನ್ನು ಡಿಸ್ಪೋಸಲನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅಬ್ಜೆಕ್ಷನ್ಸ್ ಡಿಸ್ಪೋಸಲ್ ಮಾಡಲಿಕ್ಕೆ 2 ತಿಂಗಳ ಕಾಲಾವಕಾಶ ಇದೆ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಇವತ್ತಿನ ಡೇಟ್ನಿಂದ ಹಿಡಿದು ಅಕ್ಟೋಬರ್ 22ನೇ ತಾರೀಕು ತನಕನೂ ಅಬ್ಜೆಕ್ಷನ್ಸನ್ನು ಹಿಯರ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟು ಹಿಯರ್ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ಸಂದರ್ಭದಲ್ಲಿ 2 ವಿಚಾರಗಳಾಗ್ತದೆ. ಅಬ್ಜೆಕ್ಷನ್ಸು ಬಂದರೆ ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು. ಅಬ್ಜೆಕ್ಷನ್ಸ್ ಯಾವುದು ಬಂದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಅಬ್ಜೆಕ್ಷನ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಪೀರಿಯಡ್ನಲ್ಲಿ ನೋಟಿಸ್ ಪೀರಿಯಡ್ ಅಂತ ಹೇಳಿ ಇರ್ತದೆ. ನೋಟಿಸ್ ಅಂತ ಹೇಳಿದರೆ 2 ಕ್ಯಾಟಗರಿ ಆಫ್ ಪರ್ಸನ್ಸ್ಗೆ ವೋಟರ್ಸ್ಗೆ ನೋಟಿಸಸ್ಸನ್ನು ಇಶ್ಯೂ ಮಾಡಬೇಕಂತ ಚುನಾವಣಾ ಆಯೋಗದ ನಿರ್ದೇಶನ ಇದೆ. ಅದರಲ್ಲಿ ಈಗಾಗಲೇ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ. 2ನೇದು ನೋ ಮ್ಯಾಪಿಂಗ್ ಕ್ಯಾಟಗರಿ ಅಂತ 2ನೇ ಕ್ಯಾಟಗರಿ ಇದೆ. ಅಂದರೆ ಈಗ ಎನ್ಯುಮರೇಷನ್ ಫೇಸ್ನಲ್ಲಿ ಮತದಾರರು ಯಾರು ಮ್ಯಾಪಿಂಗ್ ಮಾಡಲಾರದೆ ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರ ಹೆಸರು ಈ ಡ್ರಾಫ್ಟ್ ಲಿಸ್ಟ್ನಲ್ಲಿ ಅಂತೂ ಬಂದಿರ್ತದೆ. ಆದಾಗ್ಯೂ ಕೂಡ ಅವರು ಮ್ಯಾಪಿಂಗ್ ಆಗಲಾರದ ಕಾರಣಕ್ಕೆ ಅವರಿಗೆ ನೋಟಿಸನ್ನು ಕೊಟ್ಟು ಅವ್ರ ಕಡೆಯಿಂದ ದಾಖಲೆ ಪಡೆಯಬೇಕಂತ ಹೇಳಿ ಚುನಾವಣಾ ಆಯೋಗದ ಡೈರೆಕ್ಷನ್ಸ್ ಇದೆ. ಅದೇ ರೀತಿ ಕೆಲವು ಜನರು ಮ್ಯಾಪಿಂಗ್ ಆದರೂ ಸಹಿತ ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನು ಎಲೆಕ್ಷನ್ ಕಮಿಷನ್ ಡೇಟಾಬೇಸ್ ಇನ್ಫಾರ್ಮೇಷನ್ ಜೊತೆಗೆ ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆರ್ ಅನಾಮಲೀಸ್ ಅನ್ನುವಂಥ ಕ್ಯಾಟಗರಿನಲ್ಲಿ ಬರ್ತದೆ. ಈ 2 ಕ್ಯಾಟಗರಿನಲ್ಲಿ ಇರುವಂಥವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಅದನ್ನು ಹಿಯರಿಂಗ್ ಮಾಡಿ ಅದನ್ನು AEROಸ್ ಆ್ಯಂಡ್ EROಸ್ ಬೆಲೆಗೊಳಿಸಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ಸೂಚನೆಯಲ್ಲಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ನೋ ಮ್ಯಾಪಿಂಗ್ ಕೇಸಸ್ಸು 4,179 ಇದೆ. ಒಟ್ಟು ಜಿಲ್ಲೆಯಲ್ಲಿ 8 ಮತಕ್ಷೇತ್ರಗಳನ್ನು ಸೇರಿಸಿ ಇಂಡಿವಿಜುವಲ್ ಮತಕ್ಷೇತ್ರವಾರು ಮಾಹಿತಿ ನಿಮ್ಮ ಕೈನಲ್ಲಿ ಈಗಾಗಲೇ ಕೊಟ್ಟಿದ್ದೇವೆ. ನೋ ಮ್ಯಾಪಿಂಗ್ ಕೇಸಸ್ಸು ಜಿಲ್ಲೆಯಲ್ಲಿ 4,179 ಇದೆ. ಅದೇ ರೀತಿ ಅನಾಮಲೀಸ್ ಈ ಚುನಾವಣಾ ಆಯೋಗದ ಡೇಟಾಬೇಸ್ ಜೊತೆಗೆ ಈಗ ಕೊಟ್ಟಿರುವಂಥ ಡೇಟಾಬೇಸ್ ಏನು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿ ಬೇರೆ ಬೇರೆ ಲಾಜಿಕ್ ರನ್ ಮಾಡಿ ಸಾಫ್ಟ್ವೇರ್ನಲ್ಲಿಂದನೇ ಇದು ನಮಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ.
ಸೊ ಅದು ಸುಮಾರು ಒಂದು 20,350 ಜನರು ಈ ಅನಾಮಲೀಸ್ ಕ್ಯಾಟಗರಿನಲ್ಲಿದ್ದಾರೆ. ಸೊ ಈ ಅನಾಮಲೀಸ್ ಪ್ಲಸ್ ನೋ ಮ್ಯಾಪಿಂಗ್ ಇದು ಎರಡೂ ಕ್ಯಾಟಗರೀಸ್ ಆ್ಯಡ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ 24,529 ಜನರಿಗೆ 8 ಮತಕ್ಷೇತ್ರದಲ್ಲಿ ಸೇರಿಸಿ ಅಷ್ಟು ಜನರಿಗೆ ನೋಟಿಸಸನ್ನು ಕೊಟ್ಟು ಹಿಯರಿಂಗ್ ಮಾಡಬೇಕಂತ ಇರುವಂಥದ್ದು. ಸೊ ಈ ನೋಟಿಸು ಈ 24,529 ಜನರಿಗೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ನಲ್ಲಿಂದನೇ ERO ಲಾಗಿನ್ನಿಂದ ಜನರೇಟ್ ಆಗ್ತದೆ. ಡೇಟ್ ಆ್ಯಂಡ್ ಟೈಮ್ ಆಫ್ ಹಿಯರಿಂಗು ಅದರಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅದನ್ನು BLO ತೊಗೊಂಡು ಹೋಗಿ ಆ ಮನೆ ಬಾಗಿಲಿಗೆ ಆ ವೋಟರ್ಗೆ ಮತ್ತು ಅಥವಾ ಅವ್ರ ವೋಟರ್ ಮನೆಯಲ್ಲಿ ಯಾರಿದ್ದರೋ ಅವರಿಗೆ ಅದಕ್ಕೆ ಕೊಡ್ತಾರೆ. ಕೊಟ್ಟಿರುವುದಕ್ಕೆ ಅವ್ರ ಫೋಟೋವನ್ನು ಕೂಡ ಆ್ಯಪ್ನಲ್ಲಿ BLO ಆ್ಯಪ್ನಲ್ಲಿ ಅವರು ಅಪ್ಲೋಡ್ ಮಾಡಬೇಕಂತ ಇದೆ. ಆ ಕೊಟ್ಟಿರುವಂಥ ಸಮಯಕ್ಕೆ ಆ ದಾಖಲೆ ಈ ಚುನಾವಣಾ ಆಯೋಗದಿಂದ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ನಲ್ಲೇ 2ನೇ ಪೇಜ್ನಲ್ಲಿ 12 ದಾಖಲೆ ಏನಿದೆಯಲ್ಲ ಆ ದಾಖಲೆಗಳನ್ನು ಏನೇನು ಕೊಡಬೇಕಂತ ಏನು ಪಟ್ಟಿ ಇದೆ ಆ ಪಟ್ಟಿನಲ್ಲಿರುವಂಥ ದಾಖಲೆಯನ್ನು ತಗೊಂಡು ಬಂದು ERO ಅಥವಾ AEROಗೆ ಸಲ್ಲಿಸಬೇಕು ಅಂತ ಹೇಳಿ ಇರುವಂಥ ನಿರ್ದೇಶನ. ಅದರ ಪ್ರಕಾರ ಒಂದು ಪ್ರಾಸೆಸ್ಸು ಈ ಚುನಾವಣಾ ವೇಳಾಪಟ್ಟಿ ಅನ್ವಯ ಅದು ನಡೀತದೆ ಈ 24,529 ಜನರಿಗೂ ಕೂಡ. ಸೊ ಈ ಪ್ರಾಸೆಸ್ಸು ಕಂಪ್ಲೀಟ್ ಆದ ನಂತರ ನಮಗೆ ಅಕ್ಟೋಬರ್ 27ಗೆ ಫೈನಲ್ ಲಿಸ್ಟನ್ನು ನಾವು SIR ಮುಗಿದ ನಂತರ ಪ್ರಕಟಣೆಯನ್ನು ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಈಗಾಗಲೇ ಇರುವಂತಹ ಮಾಹಿತಿ ನಮ್ಮ ASDDOದಲ್ಲಿ ಯಾರಾದರೂ ಹೆಸರು ಬಿಟ್ಟೋಗಿದ್ದರೆ ASDDO ಪಟ್ಟಿನಲ್ಲಿ ಯಾರಾದರೂ ಹೆಸರು ಬಂದಿದ್ದರೆ ಅವ್ರದ್ದು ಕರಡು ಮತದಾರ ಪಟ್ಟಿನಲ್ಲಿ ಅವ್ರ ಹೆಸರು ಇರಲ್ಲ. ಅಂಥ ವೋಟರ್ಸ್ಗಳಿಗೂ ಕೂಡ ನಾವು ಅರ್ಹ ವೋಟರು ನಮ್ಮನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದಾದರೂ ಕೂಡ ಫಾರಮ್ 6 ಕೊಟ್ಟು ಈ ಸಂದರ್ಭದಲ್ಲೇ ಒಂದು ಡಿಕ್ಲರೇಷನ್ ಕೊಟ್ಟು ಅವ್ರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೂ ಅವಕಾಶ ಇದೆ. ಸೊ ASDD ಲಿಸ್ಟ್ನಲ್ಲಿ ಇದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಏನೂ ಆತಂಕ ಪಡುವಂಥ ಅಗತ್ಯ ಇಲ್ಲ. ಅದರಲ್ಲಿ ಆ್ಯಬ್ಸೆಂಟು ನಾನು ಆ್ಯಬ್ಸೆಂಟ್ ಆಗಲಿಲ್ಲ ಅಥವಾ ನಾನು ಶಿಫ್ಟ್ ಆಗಲಿಲ್ಲ, ಡೆತ್ ಆಗಲಿಲ್ಲ, ಡೂಪ್ಲಿಕೇಟ್ ಕೇಸ್ ಇಲ್ಲ, ಆದರೂ ಕೂಡ ನಾನು ASDDO ಪಟ್ಟಿನಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ, ಕರಡು ಮತದಾರ ಪಟ್ಟಿನಿಂದ ನನ್ನ ಹೆಸರನ್ನು ಬಿಟ್ಟಿದ್ದಾರೆ ಅನ್ನುವಂಥವರು ಯಾರಾದರೂ ಇದ್ದರೆ ಅವರೂ ಕೂಡ ಈಗ ಏನು ಮುಂದಿನ 1 ತಿಂಗಳ ಅವಕಾಶ ಏನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ 23ನೇ ತಾರೀಕು ತನಕ ಅಂಥವರು ಕೂಡ ಫಾರಮ್ 6 ತುಂಬಿಕೊಟ್ರೆ ಅದನ್ನು ವೆರಿಫೈ ಮಾಡಿಕೊಂಡು ERO ಒಂದು ಡೆಸಿಷನ್ ತೊಗೊಳ್ತಾರೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಅಥವಾ ಏನು ಮಾಡಬೇಕಂತ. ಅದಕ್ಕೂ ಕೂಡ ಅವಕಾಶ ಇದೆ. ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿ ಕೊಟ್ಟು ERO ಹಿಯರಿಂಗ್ ಮಾಡಿದ ನಂತರ ಆರ್ಡರ್ ಮಾಡ್ತಾರೆ. ಅವರ ಹೆಸರುಗಳನ್ನು ಒಳಗೊಂಡು ಅಂತಿಮ ಮತದಾರರ ಪಟ್ಟಿ ಫೈನಲ್ SIRನಲ್ಲಿ ಫೈನಲ್ ರೋಲ್ ಏನು ಬರ್ತದೋ ಅದರಲ್ಲಿ ಅವರ ಹೆಸರು ಸೇರ್ಪಡೆಗೊಂಡು ಬರ್ತದೆ. ಸೊ ದಿಸ್ ಈಸ್ ಒನ್ ಪಾಯಿಂಟ್ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಎಸ್ಪೆಷಲಿ ASDDO ವೋಟರ್ಸ್ನಲ್ಲಿ ಎಸ್ಪೆಷಲಿ ಅದರಲ್ಲೂ ಕೂಡ ಆಬ್ಸೆಂಟಿ ಆ್ಯಂಡ್ ಶಿಫ್ಟೆಡ್ ಕ್ಯಾಟಗರಿನಲ್ಲಿ ಇರುವಂಥವ್ರು. ಯಾಕೆಂದರೆ ಬಹುತೇಕ ಈ ಡೂಪ್ಲಿಕೇಟು ಮತ್ತು ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾರ್ಕ್ ಮಾಡಿದ್ದವರಿಗೆ ಎಲ್ಲ ದಾಖಲೆಗಳನ್ನು ಅವರು ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ ಕ್ಯಾಟಗರಿನಲ್ಲಿ ಜಾಸ್ತಿ ಏನೂ ಬರೋದಿಲ್ಲ, ಅಬ್ಜೆಕ್ಷನ್ಸ್ ಬರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆಬ್ಸೆಂಟು ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ BLOಗಳು ಮಾರ್ಕ್ ಮಾಡಿದರೆ ಅದನ್ನು ಕೂಡ BLOಸ್ಗಳಿಗೂ ಕೂಡ ನಾವು ಪ್ರತಿ ಹಂತದಲ್ಲೂ ಕೊಟ್ಟಿದ್ದೇವೆ, ಮಾಧ್ಯಮದವರು ಕೂಡ ಪ್ರತಿ ಹಂತದಲ್ಲೂ ಕೊಟ್ಕೊಂಡ್ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಕೆಲವು ಜನರು ನಾವು ಇದ್ದೇವೆ ಅಂತ ಹೇಳಿ ಮರುಪರಿಶೀಲನೆಗೆ ಅರ್ಜಿ ಹಾಕಿದಾಗ ಅದನ್ನು ರೋಲ್ ಬ್ಯಾಕ್ ಮಾಡಿ ವೆರಿಫಿಕೇಷನನ್ನು ಮಾಡಿದ್ದೇವೆ. ಆದಾಗ್ಯೂ ಕೂಡ ಇಷ್ಟೊಂದು ಜನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಈಗಲೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನು ನಿಮ್ಮ ಮುಖಾಂತರ ಅವರಿಗೆ ಹೇಳ ಬಯಸ್ತೇನೆ. ಅವರು ಆ ಇನ್ಫಾರ್ಮೇಷನ್ನು ನಿಮ್ಮ ಹತ್ರ ಆಬ್ಸೆಂಟಿ ಅಥವಾ ಶಿಫ್ಟೆಡ್ ನಾವು ಇಲ್ಲ, ನಾವು ಅಲ್ಲಿ ಇದ್ದೇವೆ ಅಂತ ಏನಾದರೂ ಇದ್ದರೆ ಅಂಥವರು ಕೂಡ ಫಾರಮ್ 6 ಈ ಸಂದರ್ಭದಲ್ಲಿ ಮುಂದಿನ 1 ತಿಂಗಳ ಅವಧಿಯಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ERO ಆ್ಯಂಡ್ AEROಗೆ ಕೊಡಲಿಕ್ಕೆ ಅವಕಾಶ ಇದೆ. ದಿಸ್ ಈಸ್ ಒನ್ ಪಾರ್ಟ್. ಎರಡನೇದು ವಿತ್ ರೆಫರೆನ್ಸ್ ಟು ದಿ ನಮ್ಮ ಪೋಲಿಂಗ್ ಸ್ಟೇಷನ್ ರ್ಯಾಷನಲೈಸೇಷನ್. ಸೊ ಪೋಲಿಂಗ್ ಸ್ಟೇಷನ್ಸು ಚುನಾವಣಾ ಆಯೋಗದ ಒಂದು ಗೈಡ್ಲೈನ್ಸ್ ಪ್ರಕಾರ ಒಂದು ಮತಗಟ್ಟೆಯಲ್ಲಿ 1,200ಕ್ಕಿಂತ ಹೆಚ್ಚಿಗೆ ಮತದಾರರು ಇದ್ದರೆ ಅಲ್ಲಿ ಅನನುಕೂಲ ಆಗ್ತದೆ. 1,200ಗೆ ಕ್ಯಾಪ್ ಮಾಡಬೇಕಂತ ಹೇಳಿ ನಿರ್ದೇಶನ ಬಂದಿದೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ನೋಡಿದರೆ ನಮಗೆ ಒಂದು ಸುಮಾರು 67 ಪೋಲಿಂಗ್ ಸ್ಟೇಷನ್ನಲ್ಲಿ ವೋಟರ್ಸು 1,200 ಹತ್ರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ದಾರೆ ಅಂತ ಕಂಡು ಬಂದು ಅದು 67 ಕಡೆ ಅಲ್ಲಿ ಹೊಸದಾಗಿ ಮತಗಟ್ಟೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಅಲ್ಲಿ ಈ ಒಂದು SIR ಸಂದರ್ಭದಲ್ಲೇ. ಜೊತೆಗೆ ಕೆಲವು ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಸ್ಗಳು ಸುಮಾರು ಒಂದು 4 ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗಲ್ಲಿ ಅದು ಶಿಥಿಲಾವಸ್ಥೆಯಲ್ಲಿ ಇತ್ತು, ಅದು ಯೂಸ್ ಮಾಡಲಿಕ್ಕೆ ಸರಿಯಿಲ್ಲ ಅಂತ ಒಂದು ವ್ಯವಸ್ಥೆ ಇರುವಂಥದ್ದನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೇವೆ, ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡಿದ್ದೇವೆ. ಒಂದು 3 ಪೋಲಿಂಗ್ ಸ್ಟೇಷನ್ಗೆ ನಾವು ಹೆಸರುಗಳನ್ನು ಬದಲಾವಣೆ ಮಾಡಿದ್ದೇವೆ. ಅಂದರೆ ಅಲ್ಲಿ ಸ್ಕೂಲ್ ಏನಾದರೂ ಇದ್ದರೆ ಅದು ಪ್ರೈಮರಿ ಸ್ಕೂಲ್ ಇದ್ದರೆ ಹೈಸ್ಕೂಲ್ ಆಗಿರ್ತದೆ. ಸೊ ಅದರ ಇವತ್ತಿನ ಪದನಾಮ ಏನಿದೆಯಲ್ಲ ಅದಕ್ಕೆ ಅದನ್ನು ನಾವು ಚೇಂಜ್ ಆಫ್ ನೇಮ್ಸ್ ಮಾಡಿದ್ದೇವೆ. ಸೊ ಆ ರೀತಿ ನಾವು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ ಒಟ್ಟು 2,092 ಮತಗಟ್ಟೆಗಳಿದ್ದವೆ. ಸೊ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರೇಷನಲೈಸೇಷನ್ ಆ್ಯಸ್ ಆನ್ ಡೇಟ್ ನಮಗೆ 2,159 ಪೋಲಿಂಗ್ ಬೂತ್ಸು ನಮಗೆ ಇದರಿಂದ ನಾವು ಹೆಚ್ಚುವರಿ ಮಾಡಿ ಇಷ್ಟು ನಮ್ಮ ಜಿಲ್ಲೆಗೆ ಪೋಲಿಂಗ್ ಸ್ಟೇಷನ್ ಆಗಿದ್ದಾವೆ.
ಅದರ ಜೊತೆಗೆ ಇದನ್ನೆಲ್ಲ ನಾವು ರೆಗ್ಯುಲರ್ ವೋಟರ್ಸ್ಗೆ ಇದೇ ರೀತಿ ನಾವು ಸರ್ವಿಸ್ ವೋಟರ್ಸ್ ಅಂತ ಹೇಳಿ ಆರ್ಮ್ಡ್ ಫೋರ್ಸಸ್ಸು ನೇವಿ ಆ್ಯಂಡ್ ಏರ್ ಫೋರ್ಸ್ನಲ್ಲಿ ಅಲ್ಲಿ ಮಾಡುವಂಥವ್ರಿಗೆ ಸಪರೇಟ್ ಸರ್ವಿಸ್ ವೋಟರ್ಸ್ ಅಂತ ಇದೆ, ಅವರಿಗೆಲ್ಲ ಪೋಸ್ಟಲ್ ಬ್ಯಾಲೆಟ್ ಇರುವಂಥದ್ದು ನಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ಒಂದು 2022 ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಅದು ಕೂಡ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ. ಎಸ್, ಇದು ಒಂದು ತಿಂಗಳ ಕಾಲಾವಕಾಶ, ಅದರಲ್ಲಿ ಅವರು ಫಾರ್ಮ್ ಇವನ್ ಇನ್ ಕೇಸ್ 27 ಅಕ್ಟೋಬರ್ 27ಗೆ ಫೈನಲ್ ಡ್ರಾಫ್ಟ್ ಬರ್ತೈತೆ, ದಟ್ ಇಸ್ ಫೈನಲ್. ಅದರಾದ್ಮೇಲೆ ಈವನ್ 0.5% ಆಫ್ ದ ಪೀಪಲ್ ಆಫ್ ದ 20% ಉಳಿತಂದ್ರೆ ವಿಲ್ ದೇ ಹ್ಯಾವ್ ಸ್ಟಿಲ್ ಚಾನ್ಸ್ ಆರ್ ಅದೇ ಫೈನಲ್? ಇದು ಇನ್ನೊಂದು ವಿಚಾರ ಹೇಳ್ತೇನೆ. ಇದು ಈ ಸಂದರ್ಭದಲ್ಲಿ ರಿಲೇಟೆಡ್ ಟು ದಟ್ ಪಾಯಿಂಟ್, ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಆಲ್ಸೋ. ಹೊಸದಾಗಿ ಫ್ರೆಶ್ ವೋಟರ್ಸ್ ಯಾರಾದರೂ 18 ವಯಸ್ಸು ಈ ಪೀರಿಯಡ್ನಲ್ಲಿ ತುಂಬಿದರೆ, ಆ್ಯಸ್ ಆನ್ 1 ಅಕ್ಟೋಬರ್ ಅಂದು 18 ವಯಸ್ಸು ಯಾರಾದರೂ ತುಂಬಿದರೆ ಫ್ರೆಶ್ ಆಗಿ ಎನ್ರೋಲ್ ಮಾಡ್ಕೊಳ್ಳಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಸೊ ಈ ಹಿಂದೆಲ್ಲ ನಿಮಗೆ ಗೊತ್ತಿದ್ದಾಗ ಒಂದು ವರ್ಷದಲ್ಲಿ ಒಂದೇ ಒಂದು ಕಟ್ ಆಫ್ ಡೇಟ್ ಜನವರಿ 1 ಮಾತ್ರ ಇತ್ತು. ಸೊ ಒಬ್ಬರು ಅದಾದ ನಂತರ 18 ಇಯರ್ಸ್ ತುಂಬಿದರೆ ಅವ್ರು ನೆಕ್ಸ್ಟ್ ಜನವರಿ 1 ತನಕ ಕಾಯಬೇಕಿತ್ತು. ಈಗ ವರ್ಷದಲ್ಲಿ ಪ್ರತಿ ಕ್ವಾರ್ಟರ್ನಲ್ಲಿ 4 ಸಲ ಅದು ಕಟ್ ಆಫ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ಆ ಕಟ್ ಆಫ್ ಡೇಟಿಗೆ ಅವರು ಎಲಿಜಿಬಲ್ ಆದ ಕೂಡಲೇ ತಕ್ಷಣ ಅವ್ರ ಹೆಸರನ್ನು ಫಾರಮ್ 6 ಕೊಟ್ಟು ನೋಂದಣಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ SIR ಪ್ರಾಸೆಸ್ನಲ್ಲಿ ಆ 4 ಡೇಟ್ ಏನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಡೇಟ್ ಬರ್ತಾ ಇದೆ. ಸೊ ವಿಚ್ ಈಸ್ ಅಕ್ಟೋಬರ್ 1. ಸೊ ಅಕ್ಟೋಬರ್ 1ರಂದು ಯಾರು 18 ಇಯರ್ಸು ತುಂಬ್ತಾರೋ ಅವರು ಕೂಡ ಈ SIR ಪ್ರಾಸೆಸ್ನಲ್ಲೇ ಅವರು ಆ ಅರ್ಜಿಯನ್ನು ಫಾರ್ಮ್ 6 ಕೊಟ್ಟು ಅವ್ರ ಹೆಸರನ್ನು ಕೂಡ ನಾವು ಅಂತಿಮ ಮತದಾರ ಪಟ್ಟಿಯಲ್ಲಿ ಸೇರಿಸಪಡಿಗೊಳಿಸಲಿಕ್ಕೆ ಅವಕಾಶ ಇದೆ. ಆ್ಯಂಡ್ ನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್, ಇದು ಈ ಎಂಟೈರ್ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರ ಯಾವುದಾದ್ರೂ ಒಂದು ವೋಟರು ಅವ್ರ ಹೆಸರು ಇಲ್ಲ ಅಂತ ಹೇಳಿದರೆ ಅಥವಾ ತಪ್ಪಾಗಿ ಸೇರ್ಪಡೆ ಆಗಿದರೆ ಅದನ್ನೆಲ್ಲ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು. ಎಲೆಕ್ಟ್ರಲ್ ರೋಲ್ ಇಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಸೊ ಯಾವಾಗಲೂ ಪ್ರತಿ ವರ್ಷವೂ ಕೂಡ ಸ್ಪೆಷಲ್ ಸಮರಿ ರಿವಿಷನ್ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಆ ಸ್ಪೆಷಲ್ ಸಮರಿ ರಿವಿಷನನ್ನು ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಕರಿತೇವೆ. ಎನಿ ಟೈಮ್ ಎನಿಬಡಿ ಕ್ಯಾನ್ ಅಪ್ಲೈ ಫಾರ್ ಫಾರ್ಮ್ 6. ಫಾರಮ್ 6, ಫಾರಮ್ 7, ಫಾರಮ್ 8 ಹಾಕುವಂಥ ಅಧಿಕಾರವನ್ನು ಯಾವ ಒಂದು ಮತದಾರ ಕಡೆಯಿಂದ ತೆಗಲಿಲ್ಲ. ಯಾರಿಗೆ ಬೇಕಾದರೂ ಅರ್ಜಿ ಹಾಕಲಿಕ್ಕೆ ಅವಕಾಶ ಯಾವಾಗಲೂ ಇರ್ತದೆ. ರೆಗ್ಯುಲರ್ ವೆರಿಫಿಕೇಷನ್ ಪ್ರಾಸೆಸ್ ಏನು ಮಾಡಬೇಕು ಅದನ್ನು EROs, AEROs ವಿತ್ BLOs ಮಾಡಿಕೊಂಡು ಅದರಲ್ಲಿ ಒಂದು ಡೆಸಿಷನನ್ನು ತೊಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ದರ್ ಈಸ್ ನಥಿಂಗ್ ಆಫ್ಟರ್ ದ SIR ಒಬ್ಬರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಬರ್ತದಾ? 100% ಬಂದೇ ಬರ್ತದೆ. ಯಾಕೆ ಬರಲ್ಲ? ಆದ ನಂತರ ಸುಮಾರು ಜನರು 18 ಇಯರ್ಸ್ ಕಂಪ್ಲೀಟ್ ಮಾಡುವಂಥವ್ರು ಇರ್ತಾರೆ, ಅವರಿಗೆ ಹೆಸರನ್ನು ಸೇರ್ಪಡೆ ಮಾಡುವಂಥದ್ದು ಇರ್ತದೆ. ಇಲ್ಲ, ನನ್ನ ಹೆಸರು ಬೇರೆ ಎಲ್ಲೂ ಕೂಡ ಮತಗಟ್ಟೆಯಲ್ಲಿ ಇಲ್ಲ, ನಾನು ಇಲ್ಲಿ ತನಕ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಥವಾ ಮಾಡ್ಕೊಂಡಿದ್ದು ನಮ್ಮ ಹೆಸರು ತೆಗೆದಿದ್ದಾರೆ, ಐ ಆಮ್ ಎಲಿಜಿಬಲ್ ವೋಟರ್ ಅಂತ ಹೇಳಿ ನಾನು ಫಾರಮ್ 6 ಹಾಕಿದರೆ ಆವಾಗಲೂ ಕೂಡ ERO ಅದನ್ನು ಪರಿಶೀಲನೆ ಮಾಡಿ ಅವರು ಸೂಕ್ತ ಡೆಸಿಷನನ್ನು ತೊಗೋಬೇಕಾಗ್ತದೆ. ಅದೇ ರೀತಿ ಈಗ ಇರುವಂಥ ಮತದಾರ ಪಟ್ಟಿಯಲ್ಲಿ ಇರುವಂಥವ್ರು ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ಮೃತಪಟ್ಟಿದರೆ ಅವರ ಹೆಸರನ್ನು ಕೂಡ ತೆಗೆಯಲಿಕ್ಕೆ ಫಾರಮ್ 7 ಕೊಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಕಾಗ್ತದೆ. ಅದೇ ರೀತಿ ಫಾರಮ್ 8 ಕೂಡ ಹೆಸರು ಬದಲಾವಣೆ ಆಗಿರುವಂಥದ್ದಾಗಿರ್ಬೋದು ಅಥವಾ ಬೇರೆ ಕಡೆ ನಾವು ಶಿಫ್ಟ್ ಆಗಿದ್ದೇವೆ ಅಥವಾ ಫೋಟೋಗ್ರಾಫು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ, ಚೇಂಜ್ ಮಾಡಿಕೊಳ್ಳಲಿಕ್ಕೆ ಇದರದ ಅವಕಾಶ ಯಾವಾಗಲೂ ಚುನಾವಣಾ ಆಯೋಗ ಕೊಟ್ಕೊಂಡ್ಬಂದಿದೆ. ಆ ಕಂಟಿನ್ಯೂಸ್ ಅಪ್ಡೇಷನ್ ಪ್ರಾಸೆಸ್ ವಿಲ್ ಕಂಟಿನ್ಯೂ ಆಫ್ಟರ್ ದಿ SIR ಪ್ರಾಸೆಸ್. ಈಗ ನಮ್ಮಲ್ಲಿ ಸಾಧ್ಯವಾದಷ್ಟು ಡ್ಯೂರಿಂಗ್ ದಿ ಎನ್ಯುಮರೇಷನ್ ಫೇಸೇ ಅವರನ್ನೆಲ್ಲ ಸಂಪರ್ಕ ಮಾಡಿ ಅವರು ಹೋಗಿದ್ದವರು ಆದರೂ ಕೂಡ ಅವರು ಮನೆಯಲ್ಲಿ ಇರುವಂಥವ್ರ ಕಡೆಯಿಂದ ಎನ್ಯುಮರೇಷನ್ ಫಾರ್ಮನ್ನು ಸೈಟ್ ತೊಗೊಂಡು ನಾವು ತೊಗೊಂಡಿದ್ದೇವೆ. ಯಾಕೆಂದರೆ ಚುನಾವಣಾ ಆಯೋಗದ ಒಂದು ಎನ್ಯುಮರೇಷನ್ ಫಾರ್ಮ್ನಲ್ಲೇ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದರು. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಫಸ್ಟ್ ಅವಕಾಶ ಇರಲಿಲ್ಲ. ನಮ್ಮದು ಲಾಸ್ಟ್ ಫೇಸ್ ಇರುವುದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೊಟ್ಟಿರುವಂಥ ಒಂದು ನಿರ್ದೇಶನದ ಪ್ರಕಾರ ಆ ವೋಟರಲ್ಲಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೂ ಕೂಡ ಎನಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್ ಆಫ್ ದಿ ಫ್ಯಾಮಿಲಿ ಅವರು ಇವರು ಪರವಾಗಿ ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಕೊಡಲಿಕ್ಕೆ ಅವಕಾಶ ಇತ್ತು. ಅದರ ಪ್ರಕಾರ ನಮ್ಮಲ್ಲಿ ಇಷ್ಟೊಂದು ಜನರು ಸೈನ್ ಮಾಡಿ ಕೊಟ್ಟಿರುವಂಥದ್ದು ಇದೆ. ಆದಾಗ್ಯೂ ಕೂಡ ಈಗ ಕೆಲವು ಜನರು ಇಡೀ ಕುಟುಂಬದಲ್ಲಿ ಯಾರು ಇರಲಾರದೆ ಸೈನ್ ಮಾಡಿ ಕೊಟ್ಟಿಲ್ಲ, ಈಗ ನಾವು ಏನು ಮಾಡುವುದಂತ ಕೇಳಿದರೆ ಈಗ ಏನು ಅವಕಾಶ ಕೊಟ್ಟಿದ್ದಾರೆ ಈ ನೆಕ್ಸ್ಟ್ 1 ಮಂತ್ ಅವಕಾಶವನ್ನು ಆ ನೋಟಿಸ್ ಅವರು ಸಂಪರ್ಕ, ಯಾಕಂದರೆ ನಮ್ಮಲ್ಲಿ ಮತಕ್ಷೇತ್ರವಾರು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಒಂದು ಆ್ಯಾವರೇಜ್ ಒಂದು ಮತಕ್ಷೇತ್ರದಲ್ಲಿ ಒಂದು 3,000 3,000ರಿಂದ 3,500 ಜನರಿಗೆ ಅಷ್ಟೇ ನೋಟಿಸ್ ಹೋಗ್ತಾ ಇದೆ. ಬೈ ದ ವೇ ನಾವು ಟೋಟಲ್ ನಮ್ಮದು ನಾವು ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ 19.5 ಲಕ್ಷ ಜನರು ಮತದಾರ ಪಟ್ಟಿನಲ್ಲಿ ಇದ್ದರು. ಸೊ ಅದರಲ್ಲಿ ಈಗ ನಾವು ನೋಟಿಸ್ ಕೊಡ್ತಾ ಇರುವಂಥದ್ದು ಓನ್ಲಿ 24,529 ಇಷ್ಟು ಜನರಿಗೆ ಅಷ್ಟೇ ನಾವು ನೋಟಿಸಸ್ಗಳನ್ನು ಕೊಡ್ತಾ ಇದ್ದೇವೆ. ಸೊ ಈಗ ಟಾರ್ಗೆಟೆಡ್ ಅಪ್ರೋಚ್ ನಾವು ನಮ್ಮ ಚುನಾವಣಾ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ತಹಸೀಲ್ದಾರ್ಗಳಿಗೆಲ್ಲ ಇವ್ರಿಗೆ ಯಾರಿಗೂ ಅನನುಕೂಲ ಆಗದ ಹಾಗೆ ತಹಸೀಲ್ದಾರ್ ಕಚೇರಿನಲ್ಲಿ ನಾವು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಅದಾದ ನಂತರ ಬಂದಿಲ್ಲ ಅಂತ ಹೇಳಿದರೆ ಆ ಗ್ರಾಮ ಪಂಚಾಯಿತಿಗೇ ಹೋಗಿ ಅಲ್ಲಿಯೂ ಕೂಡ ಹಿಯರಿಂಗ್ ಮಾಡಿ ಅವರು ಅಲ್ಲಿಗೆ ಏನೋ ಒಂದು ಕಾರಣಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವ್ರಿಗೆ ಬರಲಿಕ್ಕೆ ಆಗಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಅವ್ರು ಬಿಡಬಾರದು ಅಂತ ಹೇಳಿ ಸೂಚನೆಗಳು ಕೊಟ್ಟಿದ್ದೇವೆ. ಸಾಧ್ಯವಾದಷ್ಟು
ಈ 24,529 ಜನರಿಗೆ ಏನು ನಾವು ನೋಟಿಸನ್ನು ಕೊಡ್ತೇವೆ ಅವರಿಗೆ ಯಾವುದು ತೊಂದರೆ ಆಗದ ಹಾಗೆ ಅವ್ರ ಕಡೆಯಿಂದ ಏನೇನು ಡಾಕ್ಯುಮೆಂಟ್ಸ್ ಹೇಗೆ ಪಡೆಯಬೇಕು ಅನ್ನುವಂಥ ಸೂಚನೆ ಕೊಟ್ಟು ಅದನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ಕನೆಕ್ಟ್ ಮಾಡಿ ಅವ್ರಿಗೆ ಹೇಗೆ ಇಲ್ಲಿರುವಂಥವ್ರದ್ದು ಕನೆಕ್ಟ್ ಇರ್ತದೆ, ಕಾಂಟ್ಯಾಕ್ಟ್ ಇರ್ತದೆ. ಬಟ್ ಪ್ರೊಸೀಜರ್ ಪ್ರಕಾರ ಅವರಿಗೆ ನೋಟಿಸ್ ಕೊಡಬೇಕು. ಯಾಕೆಂದರೆ ಈ ನೋಟಿಸ್ ಜನರೇಟ್ ಆಗುವುದು ಕೂಡ ಮ್ಯಾನ್ಯಲ್ ನೋಟಿಸ್ ಅಲ್ಲ. ಇದು ಚುನಾವಣಾ ಆಯೋಗದ ವೆಬ್ಸೈಟ್ನಿಂದನೇ ನೋಟಿಸನ್ನು ಜನರೇಟ್ ಮಾಡಬೇಕಾಗ್ತದೆ. BLO ಅದನ್ನೇ ಕೊಡುವಂಥ ಸಂದರ್ಭದಲ್ಲಿ ಅವರು ಫೋಟೋ ತೊಗೋಬೇಕಂತ ಇದೆ. ಫೋಟೋ ತೊಗೋಬೇಕಂತ ಅಂದರೆ ಅವರು ಯಾರು ಬೇಕಾದ್ರೆ ರಿಸೀವ್ ಮಾಡ್ಕೋಬೋದು. ಅವ್ರ ಮನೆಯಲ್ಲಿ ಯಾರು ಬೇಕಾದರೂ ಆ ನೋಟಿಸನ್ನು ರಿಸೀವ್ ಮಾಡ್ಕೋಬೋದು. ಆದರೆ ಬರುವಂಥವರು ವೋಟರೇ ಬರಬೇಕಂತ ಇದೆ. ಯಾಕಂದರೆ ಅದರಲ್ಲಿ ಸೈನ್ ಮಾಡಬೇಕಾಗಿರುವಂಥದ್ದು ವೋಟರೇ ಸೈನ್ ಮಾಡಿ ಕೊಡಬೇಕು ಅನ್ನುವಂಥದ್ದಿದೆ. ಸೊ ಆದ್ದರಿಂದ ಅವ್ರ ಪರವಾಗಿ ಯಾರು ರಿಸೀವ್ ಮಾಡಿಕೊಂಡ್ರು ಕೂಡ ಅವರು ಬರಬೇಕು. ಬಂದು ಹಿಯರಿಂಗ್ ಬರುವಂಥ ಸಂದರ್ಭದಲ್ಲಿಯೂ ಕೂಡ ERO ಮತ್ತು ಆ ವೋಟರ್ದು ಇಬ್ಬರದು ಜಂಟಿಯಾಗಿ ಫೋಟೋವನ್ನು ಅದನ್ನು ಅಪ್ಲೋಡ್ ಮಾಡಬೇಕಂತ ಇದೆ. ಮತ್ತು ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಸೈನ್ ಮಾಡಬೇಕಂತ ಇದೆ. ಅದು ಸೈನ್ ಮಾಡಿರುವಂಥ ಅಟೆಂಡೆನ್ಸ್ ರಿಜಿಸ್ಟ್ರು ಕೂಡ ಅಪ್ಲೋಡ್ ಮಾಡಬೇಕಂತ ಇದೆ. ಸೊ ಈ ಎಲಾಬರೇಟ್ ಪ್ರಾಸೆಸ್ ಇದೆ. ಸೊ ಈ ಪ್ರಾಸೆಸ್ಸನ್ನು ನಾವು ಪಾಲನೆ ಮಾಡೋದ್ರ ಜೊತೆಗೆ ವೋಟರ್ಸ್ಗೆ ಇನ್ಕನ್ವೀನಿಯನ್ಸನ್ನು ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಏನು ಕ್ರಮ ಇದೆ ಅದನ್ನು ನಾವು ಕೈಗೊಳ್ತೇವೆ. ಯಾರಿಗೆ ನೋಟಿಸ್ ಎಸ್ BLO ಇದು ಯಾವುದು ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸೋದಿಲ್ಲ, ಟಪಾಲ್ನಲ್ಲಿ ಕಳಿಸೋದಿಲ್ಲ. BLO ಕೈನಲ್ಲಿ EROಸ್ ನೋಟಿಸನ್ನು ಜನರೇಟ್ ಮಾಡಿ ಕೊಡ್ತಾರೆ. ಆ ನೋಟಿಸನ್ನು ಫಿಸಿಕಲಿ ತೊಗೊಂಡು BLO ಆ ಮನೆಗೆ ಹೋಗಿ ಅವ್ರಿಗೆ ಕೊಡಬೇಕು. ಆ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಬೇಕು. ದಿಸ್ ಇಸ್ ದ ಗೈಡ್ಲೈನ್ಸ್. ದಿಸ್ ಈಸ್ ದ ನಂಬರ್ ಇನ್ ದ ಡ್ರಾಫ್ಟ್ ರೋಲ್. ಈಗ ಕರಡು ಮತದಾರ ಪಟ್ಟಿಯಲ್ಲಿ ಎಷ್ಟು ಮತದಾರರಿದ್ದಾರೆ ಅಂತ ಹೇಳಿ ನಿಮಗೆ ಕೊಟ್ಟಿರುವಂಥದ್ದು 16,84,968. ಈಗ ಏನು ಮುಂದೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ನಲ್ಲಿ ಅಬ್ಜೆಕ್ಷನ್ಸ್ ರಿಸೀವ್ ಆಗ್ತದೆ, ಮತ್ತು ಹೊಸದಾಗಿ ನಾನು ಹೇಳಿದಾಗೆ ಫಾರ್ಮ್ 6ಗಳು ರಿಸೀವ್ ಆಗ್ತದೆ. ಅದನ್ನೆಲ್ಲ ಒಳಗೊಂಡು ಕೆಲವು ಡೆಸಿಷನ್ಸ್ಗಳು ಚೇಂಜ್ ಆಗ್ತದೆ. ಕೆಲವು ಅಪ್ಲಿಕೇಶನ್ಸ್ ಕ್ಲೈಮ್ಸ್ ಅಕ್ಸೆಪ್ಟ್ ಆಗ್ತದೆ, ಕೆಲವು ರಿಜೆಕ್ಟ್ ಆಗ್ತದೆ, ಕೆಲವು ಸೇರ್ಪಡೆ ಆಗ್ತದೆ. ಇದನ್ನೆಲ್ಲ ಒಳಗೊಂಡು ಅಂತಿಮ ಮತದಾರ ಪಟ್ಟಿನಲ್ಲಿ ಬರುವಂಥದ್ದು ಅಂತಿಮ ಫಿಗರ್ ಆಗ್ತದೆ. ಇದು ಕರಡು ಮತದಾರ ಪಟ್ಟಿನಲ್ಲಿ ಏನು ನಾವು ಇವತ್ತಿನ ದಿವಸ ಪ್ರಚುರಪಡಿಸಿದ್ದೇವೆ ಅದರದ್ದು ಇನ್ಫಾರ್ಮೇಷನ್ ಇದೆ. ಎಸ್, ಆ್ಯಸ್ ಆನ್ ಡೇಟ್. ಸರ್, ಈಗ ಗುಳೆ ಹೋದವರು ಅಂತ ಹೇಳಿ ಒಂದು ಬಂತಲ್ಲ, ಈಗ ಜಿಲ್ಲೆಯಿಂದ ಎಷ್ಟು ಹೋಗಿದ್ದಾರೆ ಅಂತ ಏನಾದ್ರು ಮಾಹಿತಿ ಇದೆ? ಇಲ್ಲ, ನಮ್ಮ ಇದರ ಪ್ರಕಾರ ನೋಡಿದರೆ ಈಗ ಆಲ್ಮೋಸ್ಟ್ 99.99% ಹ್ಯಾವ್ ಸೈನ್ಡ್ ದ ಎನ್ಯುಮರೇಷನ್ ಫಾರ್ಮ್ ಆ್ಯಂಡ್ ಹ್ಯಾಸ್ ಗಿವನ್ ಬ್ಯಾಕ್ ಟು ಅಸ್. ಸೊ ಆದ್ದರಿಂದ ದಿಸ್ ಈಸ್ ಅನ್ ಆಲ್ಸೋ ಎ ಪ್ರಾಕ್ಸಿ ಇಂಡಿಕೇಟರ್ ದಟ್ ಆ ರೀತಿ ಮಾಸ್ ಮೈಗ್ರೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಲಿಲ್ಲ ಅನ್ನುವಂಥದ್ದಕ್ಕೆ. ಯಾಕೆಂದರೆ ನಾವು 19 ಲಕ್ಷ ಮತದಾರರ ಪೈಕಿ 19.5 ಲಕ್ಷ ಮತದಾರರ ಪೈಕಿ ವಿ ಆರ್ ಗಿವಿಂಗ್ ನೋಟಿಸ್ ಟು ಓನ್ಲಿ 24,000 odd people. So we are not issuing notice to anybody. 24,529 ಏನು ಸಂಖ್ಯೆ ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನಲ್ಲ, ಆ ಸಂಖ್ಯೆಗೆ ಅಷ್ಟೇ ನೋಟಿಸಸ್ ರೀಚ್ ಆಗ್ತದೆ. ಆ ನೋಟಿಸಸ್ ಕೂಡ ಇಸ್ ನಾಟ್ ನೋಟಿಸ್ ಆಫ್ ಇದು ಏನಿಲ್ಲ. ಅವ್ರು ಬಂದು ದಾಖಲೆಯನ್ನು ಕೊಡಬೇಕು ಅನ್ನುವಂಥದ್ದು ಅಷ್ಟೇ ಇದೆ, ಮಾಹಿತಿ ಕೊಡುವಂಥದ್ದು ಅಷ್ಟೇ. ಬಟ್ ಅವ್ರು ಕೊಡಲೇಬೇಕು. ಸರ್, ಅದು ನೋಟಿಸು ಅಂದರೆ ಯಾವ್ಯಾವ ಥರದ ಪ್ರಕರಣ ಇರುತ್ತೆ ನೋಟಿಸ್ ತಗೊಳ್ಳೋರಿಗೆ? ಯಾವ ಥರ ತಪ್ಪುಗಳಾಗಿರುತ್ತೆ? ಈಗ ಅದರಲ್ಲಿ 2 ಕ್ಯಾಟಗರಿ ಹೇಳಿದೆ ನಿಮಗೆ. ನೋ ಮ್ಯಾಪಿಂಗ್ ಕೇಸಸ್ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಈಗ ಅವರಿಗೆ ಎನ್ಯುಮರೇಷನ್ ಫಾರ್ಮು ಮನೆ ಹೋಗಿ ತಲುಪಲಾಗಿತ್ತು. ಎನ್ಯುಮರೇಷನ್ ಫಾರ್ಮ್ನಲ್ಲಿ 2 ಕಾಲಮ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಕಾಲಮ್ನಲ್ಲಿ ಒಂದು ಸೆಲ್ಫ್ ಮ್ಯಾಪಿಂಗ್, ಅವ್ರದ್ದೇ ಹೆಸರು 2002 ಮತದಾರ ಪಟ್ಟಿನಲ್ಲಿ ಲಾಸ್ಟ್ SARನಲ್ಲಿ ಮ್ಯಾಪಿಂಗ್ ಆಗಿದ್ದಿದ್ದರೆ ಅವ್ರು ಬರೀಬೋದಿತ್ತು. ಇಲ್ಲ ಪ್ರೋಜನಿ ಮ್ಯಾಪಿಂಗ್, ಅವರು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅವ್ರದ್ದು ಇನ್ಫಾರ್ಮೇಷನ್ 2002 ಮತದಾರ ಪಟ್ಟಿಯಲ್ಲಿದ್ದರೂ ಅವ್ರು ಬರೀಬೋದಿತ್ತು. ಆದರೆ ನಮ್ಮ ಜಿಲ್ಲೆಯಲ್ಲಿ 4,179 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ಕೊಟ್ಟಿದ್ದಾರೆ. ಆದರೆ ಈ 2 ಕಾಲಮನ್ನು ಖಾಲಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾವುದು ತುಂಬಲಿಲ್ಲ ಇನ್ಫಾರ್ಮೇಷನ್. BLOಗಳು ಕೂಡ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಏನಾದ್ರು ಮ್ಯಾಪಿಂಗ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಸಿಕ್ಕಿಲ್ಲ, ಮತದಾರರಿಗೂ ಸಿಕ್ಕಿಲ್ಲ. ಸೊ 2 ಕಾಲಮು ಎಂಟಿ ಮಾಡಿ ಎನ್ಯುಮರೇಷನ್ ಫಾರ್ಮನ್ನು ಮತದಾರ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇವರು ಎಲ್ಲ ಹೆಸರು ಕೂಡ ಮತದಾರ ಪಟ್ಟಿನಲ್ಲಿ, ಈಗ ಏನು ಕರಡು ಮತದಾರ ಪಟ್ಟಿನಲ್ಲಿ ಅವ್ರ ಹೆಸರುಗಳೆಲ್ಲ ಇದೆ, ಅವ್ರ ಹೆಸರುಗಳಿದೆ. ಆದರೂ ಕೂಡ ಅವ್ರಿಗೆ ನೋಟಿಸ್ ಹೋಗ್ತದೆ. ಯಾಕೆಂತ ಹೇಳಿದರೆ ಮ್ಯಾಪಿಂಗ್ ಆಗಲಿಲ್ಲ ಅಂತ ಹೇಳಿದರೆ ದಾಖಲೆ ಕೊಡಬೇಕು ಅನ್ನುವಂಥದ್ದು. ಮ್ಯಾಪಿಂಗ್ ಆಗಲಿಲ್ಲ ಅಂತ ಹೇಳಿದರೆ ದಾಖಲೆ ಕೊಡಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ನಿರ್ದೇಶನ ಇದೆ. ದಾಖಲೆ ಕೊಡುವಾಗ ಯಾವ ದಾಖಲೆ ಕೊಡಬೇಕು, ಯಾರ್ದು ದಾಖಲೆ ಕೊಡಬೇಕು ಅನ್ನುವಂಥದ್ದು ಕೂಡ ಎನ್ಯುಮರೇಷನ್ ಫಾರ್ಮ್ನಲ್ಲಿ 2ನೇ ಪೇಜ್ನಲ್ಲಿ ಇದೆ. ಯಾವ ದಾಖಲೆ ಕೊಡಬೇಕು, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ. ಅದೇ ರೀತಿ ಯಾರದು ಡಾಕ್ಯುಮೆಂಟ್ಸ್ ಕೊಡಬೇಕು. ಉದಾಹರಣೆಗೆ 1987ಕ್ಕಿಂತ ಮುಂಚಿತವಾಗಿ ಅವರು ಡೇಟ್ ಆಫ್ ಬರ್ತ್ ಇದ್ದರೆ ಅವ್ರದ್ದು ಸೆಲ್ಫ್ ಡಾಕ್ಯುಮೆಂಟ್ ಅಷ್ಟು ಕೊಟ್ಟರೆ ಸಾಕು. 1987ನಿಂದ 2004 ತನಕ ಅವ್ರದ್ದು ಡೇಟ್ ಆಫ್ ಬರ್ತ್ ಇದ್ದರೆ, ಜನ್ಮ ದಿನಾಂಕ ಇದ್ದರೆ, ಅವರು ಸೆಲ್ಫ್ ಡಾಕ್ಯುಮೆಂಟು ಪ್ಲಸ್ ಒನ್ ಆಫ್ ದಿ ಪೇರೆಂಟ್ಸ್, ಇದರ್ ತಂದೆದು ಅಥವಾ ತಾಯಿದು ಡಾಕ್ಯುಮೆಂಟ್ಸ್ ಕೊಡಬೇಕಂತ ಇದೆ. 2004 ನಂತರ ಅವರು ಜನ್ಮ ದಿನಾಂಕ ಆಗಿದ್ದರೆ ಅವ್ರದ್ದು ಸೆಲ್ಫ್ ಡಾಕ್ಯುಮೆಂಟ್ ಆ್ಯಂಡ್ ಬೋತ್ ದಿ ಪೇರೆಂಟ್ಸ್, ತಂದೆದು ಮತ್ತು ತಾಯಿದು ಡಾಕ್ಯುಮೆಂಟ್ಸ್ ಕೊಡಬೇಕಂತ ಏನು ಚುನಾವಣಾ ಆಯೋಗದ ಎನ್ಯುಮರೇಷನ್ ಫಾರ್ಮ್ ಹಿಂಭಾಗದಲ್ಲಿ ಏನಿದೆಯಲ್ಲ ಆ ಡಾಕ್ಯುಮೆಂಟ್ಸನ್ನು ಇವರು ಕೊಡಬೇಕಾಗ್ತದೆ. ಇದು ನೋ ಮ್ಯಾಪಿಂಗ್ ಕೇಸಸ್ ಮಾತ್ರ ಅಲ್ಲ, ಅನಾಮಲೀಸ್ ಕೇಸಸ್ಗೂ ಅನ್ವಯ ಆಗ್ತದೆ. ಸರ್, ಈಗ 2002 ನಂತರ 2003ರಲ್ಲಿ ನಾನು ಅನಾಥ ಶಾಲೆಯಲ್ಲಿ ಬೆಳೆದಿದ್ದೀನಿ. ನಾನು ಅನಾಥ ಮಗುವಾಗಿದ್ದೀನಿ. ನಾನು ಹೀಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದು
ಈಗ ಏನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಎ ಆರ್ ಒಗೆ ಕೊಡಬೇಕು. ಎಲ್ಲಿ ನೀವು ಅವತ್ತಿನ ದಿವಸ ನೀವು ಅವೈಲೇಬಲ್ ಇದ್ದೀರಾ ಅನ್ನುವಂಥ ಇನ್ಫಾರ್ಮೇಷನ್ ಕೊಟ್ಟರೆ, ನಾನು ಇನ್ನೊಂದು ಹೇಳ್ತೇನೆ, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನು ಚುನಾವಣಾ ಆಯೋಗದಿಂದ ಕೊಟ್ಟಿದ್ದಾರೆ ಅದರಲ್ಲಿ ಹೆಡ್ಡಿಂಗ್ನಲ್ಲೇ ಸ್ಪಷ್ಟವಾಗಿ ಬಂದಿದ್ದಾರೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ನಲ್ಲಿ ಈ ವಿಚಾರ ಚರ್ಚೆಗೆ ಬಂತು. ಯಾವುದೋ ಒಂದು ಪರ್ಟಿಕ್ಯುಲರ್ ದಾಖಲೆ ಕಡ್ಡಾಯ ಅಂತ ಯಾರು ಹೇಳಿಲ್ಲ. ಒಬ್ಬರು ಪೊಲಿಟಿಕಲ್ ಪಾರ್ಟಿನವರು ಕೇಳಿದರು ಆ ಪ್ರಶ್ನೆ, ಇದು ಬರ್ತ್ ಸರ್ಟಿಫಿಕೇಟು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ, ಹೌದು ಅಂತ. ಇಲ್ಲ, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಆರ್ ಆಲ್ ಇಂಡಿಕೇಟಿವ್ ಇನ್ ನೇಚರ್, ನಾಟ್ ಎಕ್ಸಾಸ್ಟಿವ್ ಅಂತ ತುಂಬ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ ಚುನಾವಣಾ ಆಯೋಗ. ಯಾವುದೇ ಒಂದು ದಾಖಲೆ ಇದ್ದರೆ ಅವರಿಗೆ ಅಕ್ಸೆಪ್ಟ್ ಮಾಡಬೇಕು, ಇನ್ನೊಂದು ದಾಖಲೆ ಕೊಟ್ಟರೆ ರಿಜೆಕ್ಟ್ ಮಾಡಬೇಕಂತ ಹೇಳಿ ಸೂಚನೆ ಇಲ್ಲ. ಯಾವ ದಾಖಲೆಗಳು ಕೊಡಬಹುದು ಅಂತ ಹೇಳಿ ಒಂದು ಲಿಸ್ಟ್ ಆಫ್ ಇಂಡಿಕೇಟಿವ್ ಡಾಕ್ಯುಮೆಂಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಕೇಸ್ ಟು ಕೇಸ್ ಬೇಸಿಸ್ನಲ್ಲಿ ಈ ಪ್ರತಿಯೊಂದಕ್ಕೂ ಸ್ಪೀಕಿಂಗ್ ಆರ್ಡರ್ ಇ ಆರ್ ಒ ಹಿಯರ್ ಮಾಡಿ ಮಾಡಬೇಕಂತ ಇದೆ. ಇಟ್ ಇಸ್ ನಾಟ್ ಅ ಮೆಕ್ಯಾನಿಕಲ್ ಆ್ಯಕ್ಟಿವಿಟಿ. ಯಾವ ರೀತಿ ಅಂದರೆ ಯಾವ ರೀತಿ ಮಾಡಬೇಕಂತ ಮೆಕ್ಯಾನಿಕಲ್ ಆಗಿ ಮಾಡುವಂಥದ್ದಲ್ಲ. ಇದು ಅಲ್ಗಾರಿದಮಿಕ್ ಆ್ಯಕ್ಟಿವಿಟಿ ಅಲ್ಲ, ಕಂಪ್ಯೂಟರ್ನಲ್ಲಿ ಮಾಡುವಂಥದ್ದಲ್ಲ. ಈ ನೋಟಿಸ್ ಇಶ್ಯೂ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹಿಯರಿಂಗ್ ಮಾಡಿ, ಹಿಯರಿಂಗ್ನಲ್ಲಿ ಅವ್ರಿಗೆ ಏನು ವಿಚಾರ ಕಂಡು ಬಂದಿದೆ ಕಂಡು ಬಂದಿಲ್ಲ ಅಂತ ಹೇಳಿ ಬರೆದು ಅದನ್ನು ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದನ್ನು ಮಾಡಬೇಕಂತ ಇದೆ. ಆ ವಿವೇಚನೆ ಟು ದ ಸಬ್ಜೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಇ ಆರ್ ಒಸ್ ಅಂತ ಇದೆ. ಸೊ ಆದ್ದರಿಂದ ಯಾವುದೇ ಒಂದು ದಾಖಲೆ ಇಲ್ಲ, ತಂದೆದೇ ದಾಖಲೆ ಇಲ್ಲ, ತಾಯಿ ದಾಖಲೆ ಎನ್ನುವಂಥದ್ದು ಏನಿದೆ ಅದನ್ನು ಕೊಟ್ಬಿಟ್ಟು ಇ ಆರ್ ಒ ಕಡೆ ಹಿಯರಿಂಗ್ಗೆ ಹಾಜರಾಗಿದ್ದರೆ ಸಾಕು. ಉಳಿದದನ್ನು ಇ ಆರ್ ಒ ಅವ್ರಿಗೆ ಏನು ನಿಯಮ ಅನುಸಾರ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಫೈನಲ್ ಆರ್ಡರನ್ನು ಮಾಡ್ತಾರೆ. ದಟ್ ಇಸ್ ಅಲ್ಗಾರಿದಮ್. ದಟ್ ಈಸ್ ಅಲ್ಗಾರಿದಮ್. ಸೊ ಅಲ್ಲಿ